ನಮಸ್ಕಾರ ವೀಕ್ಷಕರೇ, ಅಘೋರ ತಂತ್ರ ಮಂತ್ರ ವಿದ್ಯಾ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಚಾರ ಏನು ಅಂದರೆ, ಕಟ್ಟುಗಳನ್ನು ಬಿಚ್ಚುವಂತಹ ಬಗಲಾಮುಖಿ ಮಂತ್ರ ಹಾಗೂ ತಂತ್ರದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ತೇನೆ. ಬಗಲಾಮುಖಿ ದೇವಿ ಅಂದ್ರೇ ಶತ್ರುಗಳನ್ನು ಸ್ತಂಭನ ಮಾಡುವಂತಹ, ಶತ್ರುಗಳನ್ನು ನಾಶ ಮಾಡುವಂತಹ, ಶತ್ರುಗಳನ್ನು ಸಂಹಾರ ಮಾಡುವಂತಹ ದೇವತೆ. ಈ ದೇವತೆಯ ಸಾಧನೆಯನ್ನು ನೀವು ಮಾಡಿದ್ದೇ ಆದರೆ ಶತ್ರುಗಳನ್ನು ನಾಶ ಮಾಡ್ಬೋದು, ಸಂಹಾರ ಮಾಡ್ಬೋದು, ಸ್ತಂಭನ ಮಾಡ್ಬೋದು, ಶತ್ರುಗಳನ್ನು ಉಚ್ಚಾಟನೆ ಮಾಡ್ಬೋದು, ಶತ್ರುಗಳನ್ನು ವಶೀಕರಣ ಸಹ ಮಾಡ್ಬೋದು. ಅಷ್ಟೊಂದು ಪವರ್ಫುಲ್ ಆಗಿರುವಂತಹ ದೇವಿ ಬಗಲಾಮುಖಿ. ಯಾರು ಬಗಲಾಮುಖಿ ಸಾಧನೆಯನ್ನು ಮಾಡ್ತಾರೆ ಅಂಥವರಿಗೆ ವಾಮಾಚಾರ ಪ್ರಯೋಗಗಳು ತಾಕಲ್ಲ. ಆಮೇಲೆ ವಾಮಾಚಾರ ಯಾರು ಮಾಡಿರ್ತಾರೆ ಅಂಥವರಿಗೆ ರಿವರ್ಸ್ ಸಹ ಮಾಡ್ಬೋದು. ಆಮೇಲೆ ಕಟ್ಟುಗಳನ್ನು ಯಾರಾದರೂ ಕಟ್ಟುಗಳನ್ನು ಹಾಕಿದರೆ ಕಟ್ಟುಗಳನ್ನು ಸಹ ಸುಲಭವಾಗಿ ಬಿಚ್ಚಬೋದು. ಆಮೇಲೆ ಆ ಕಟ್ಟನ್ನು ಸಹ ಅವರಿಗೆ ಹಾಕ್ಬೋದು. ಆಮೇಲೆ ದೇವಸ್ಥಾನಗಳಿಗೆ ಯಾರಾದರೂ ಕಟ್ಟುಗಳನ್ನು ಹಾಕಿದರೆ ಅಂಥ ಒಂದು ಪ್ರದೇಶದಲ್ಲಿ ಕಟ್ಟನ್ನು ನೀವು ಬಿಚ್ಚಬೋದು. ಆಮೇಲೆ ದೇವರಿಗೆ ಯಾರಾದರೂ ಕಟ್ಟುಗಳನ್ನು ಹಾಕಿದರೆ ಅಂದರೆ ದೃಷ್ಟಿಯನ್ನು ಬಂದ್ ಮಾಡ್ತಾರೆ. ಕೆಲವೊಂದು ವಾಮಾಚಾರ ಪ್ರಯೋಗಗಳನ್ನು ಮಾಡಬೇಕಾದಾಗ ಅಂತಹ ಬಂದ್ ಯಾರಾದರೂ ಮಾಡಿದರೆ ಅದನ್ನು ನೀವು ಸುಲಭವಾಗಿ ಕ್ಲಿಯರ್ ಮಾಡ್ಬೋದು. ಪರಿಹಾರವನ್ನು ಮಾಡುವಂಥ ಶಕ್ತಿ ಬಗಲಾಮುಖಿ ಸಾಧನೆಯನ್ನು ಮಾಡಿದವರಿಗೆ ಸಂಪೂರ್ಣವಾಗಿ ಪವರ್ ಅನ್ನೋದು ಇರುತ್ತೆ. ಇಲ್ಲಿ ನಾನು ತೋರಿಸ್ತಿರುವಂತಹ ಮಂತ್ರ ಹಾಗೂ ತಂತ್ರವು ಬಗಲಾಮುಖಿ ದೇವಿಗೆ ಸಂಬಂಧಪಟ್ಟಂತಹ ಒಂದು ಪ್ರಯೋಗ ಇದಾಗಿರುತ್ತೆ. ಈ ಒಂದು ಪ್ರಯೋಗವನ್ನು ಮಾಡೋದರಿಂದ ಯಾರೇ ಎಂತಹ ಪ್ರಬಲವಾದ ಕಟ್ಟುಗಳೇ ಹಾಕಿರಲಿ ಅದನ್ನು ಸುಲಭವಾಗಿ ಬಿಚ್ಚಬೋದು. ನಿಮಗೆ ಹಾಕಿರಲಿ ಅಥವಾ ಇನ್ನೊಬ್ಬರಿಗೆ ಹಾಕಿರಲಿ ಅಥವಾ ಅಂಗಡಿ ವ್ಯಾಪಾರ ವಹಿವಾಟುಗಳಿಗೆ ಹಾಕಿರಲಿ ಅಥವಾ ದೇವಸ್ಥಾನಗಳಿಗೆ ಹಾಕಿರಲಿ. ಮೊದಲು ಇಲ್ಲಿ ಬೇಕಾಗುವಂಥ ಸಾಮಗ್ರಿ ಏನಂದರೆ ಸೈಂಧಲವಣ ಎಲ್ಲರೂ ನೋಡಿರ್ತಾರೆ. ಆಮೇಲೆ ಒಣ ಮೆಣಸಿನಕಾಯಿ, ಆಮೇಲೆ ಹಳದಿ ಸಾಸಿವೆ. ಇಲ್ಲಿ ತೋರಿಸ್ತಿರುವಂಥ ವಸ್ತು ಹಳದಿ ಸಾಸಿವೆ. ಆಮೇಲೆ ನಾವು ಅಡುಗೆಯಲ್ಲಿ ಬಳಸುವಂತಹ ಸಾಮಾನ್ಯವಾಗಿರುವ ಸಾಸಿವೆ ಕಾಳು, ಕಪ್ಪು ಸಾಸಿವೆ. ಆಮೇಲೆ ಗೂರೆಳ್ಳು. ಸಾಮಾನ್ಯವಾಗಿ ನೀವು ಎಲ್ಲರೂ ನೋಡೇ ಇರ್ತೀರ. ಇದು ಎಳ್ಳು ಅಲ್ಲ, ಗೂರೆಳ್ಳು. ಈ ಐಟಮ್ಸು ಇದಕ್ಕೆ ಬೇಕಾಗ್ತವೆ. ಕಟ್ಟು ಬಿಚ್ಚಬೇಕಂದ್ರೆ ಈ ಒಂದು ಐಟಮ್ಗಳಿಂದ ಏನು ಮಾಡಬೇಕು, ಮಂತ್ರೋಕ್ತವಾಗಿ ಹೋಮವನ್ನು ಮಾಡಬೇಕಾಗುತ್ತೆ. ಯಾವ ಥರ ಹೋಮ ಮಾಡಬೇಕು ಅಂದರೆ, ಕರಿ ಜಾಲಿ ಕಟ್ಟಿಗೆಯಿಂದ ಹಾಗೂ ಬನ್ನಿ ಮರದ ಕಟ್ಟಿಗೆಯಿಂದ ಎರಡೇ ಕಟ್ಟಿಗೆಗಳನ್ನು ತೆಗೆದುಕೊಂಡು ನೀವು ಏನು ಮಾಡಬೇಕು, ಹೋಮವನ್ನು ಸುಡಬೇಕು. ಆ ಹೋಮದಲ್ಲಿ ಸೈಂಧಲವಣ, ಹಳದಿ ಸಾಸಿವೆ, ಕಪ್ಪು ಸಾಸಿವೆ, ಆಮೇಲೆ ಗೂರೆಳ್ಳು, ಆಮೇಲೆ ಮೆಣಸಿನಕಾಯಿಯನ್ನು ತೆಗೆದುಕೊಂಡು ಏನು ಮಾಡಬೇಕು, ನೀವು ಬಗಲಾಮುಖಿ ದೇವಿಯ ಕಟ್ಟು ಬಿಚ್ಚುವಂತಹ ಮಂತ್ರವನ್ನು ನೀವು ಅಭಿಮಂತ್ರಿಸುತ್ತಾ ನಿವಾಳಿಯನ್ನು ತೆಗೆದುಕೊಳ್ಳಬೇಕು. ನಿಮಗೆ ಕಟ್ಟುಗಳನ್ನು ಹಾಕಿದರೆ ನಿಮಗೆ ನೀವೇ ನಿವಾಳಿಯನ್ನು ತೆಗೆದುಕೊಳ್ಳೋದು ಹೋಮಕುಂಡದಲ್ಲಿ ಹಾಕಬೇಕು. ಅಥವಾ ಇನ್ನೊಬ್ಬರಿಗೆ ಏನಾದರೂ ಕಟ್ಟುಗಳನ್ನು ಹಾಕಿದರೆ ಅವರಿಗೆ ನಿವಾಳಿಯನ್ನು ಮಾಡೋದು ಹೋಮಕುಂಡದಲ್ಲಿ ಹಾಕಬೇಕು. ಈ ಥರ ನೀವು 108 ಬಾರಿ ಮಂತ್ರವನ್ನು ಜಪಿಸುತ್ತಾ 108 ಆಹುತಿಗಳನ್ನು ನೀವು ಕೊಡಬೇಕಾಗುತ್ತೆ. ಈ ಥರ ನೀವು ಮಂತ್ರೋಕ್ತವಾಗಿ ಮಾಡಿದ್ದೇ ಆದರೆ ಕಟ್ಟನ್ನೋದು ಸುಲಭವಾಗಿ ಒಡೆದು ಹೋಗುತ್ತೆ, ಬಿಚ್ಚಿಬಿಡುತ್ತೆ. ಅದು ನಿಮಗೆ ಇರಲಿ ಅಥವಾ ಇನ್ನೊಬ್ಬರಿಗೆ ಇರಲಿ ಅಥವಾ ಅಂಗಡಿ ವ್ಯಾಪಾರ ವಹಿವಾಟು ಸ್ಥಳಗಳಲ್ಲೇ ಆಗಿರಲಿ ಅಥವಾ ದೇವಸ್ಥಾನಗಳಿಗೆ ಆಗಿರಲಿ. ಯಾವ ಮಂತ್ರದಿಂದ ಮಾಡಬೇಕು, ಕಟ್ಟು ಬಿಚ್ಚುವಂತಹ ಬಗಲಾಮುಖಿ ಮಂತ್ರ ಯಾವುದು ಬರುತ್ತೆ ಅಂದರೆ, ಇಲ್ಲಿ ತೋರಿಸ್ತಿರುವಂತಹ ಮಂತ್ರವು ಕಟ್ಟು ಬಿಚ್ಚುವಂತಹ ಬಗಲಾಮುಖಿ ಮಂತ್ರ ಇದಾಗಿರುತ್ತೆ. ಓಂ ಬಗಳೆ ಭಗವತೆ ರಂ ರಂ ರಕ್ತಮುಂಡಿ ಚಂಡಾದರೆ ನಾರಾಯಣಿ ನಮಸ್ತುತೆ ಕಟ್ಟು ವಿಕಟ್ಟು ಸರ್ವ ಮಂತ್ರ ತಂತ್ರ ಯಂತ್ರ ಔಷಧಾದಿ ಕಟ್ಟು ನಿರ್ಜನಾಯ ಸ್ವಾಹ. ಓಂ ಬಗಳೆ ಭಗವತೆ ರಂ ರಂ ರಕ್ತಮುಂಡಿ ಚಂಡಾದರೆ ನಾರಾಯಣಿ ನಮಸ್ತುತೆ ಕಟ್ಟು ವಿಕಟ್ಟು ಸರ್ವ ಮಂತ್ರ ತಂತ್ರ ಯಂತ್ರ ಔಷಧಾದಿ ಕಟ್ಟು ನಿರ್ಜನಾಯ ಸ್ವಾಹ. ಈ ಒಂದು ಮಂತ್ರವನ್ನು ನೀವು ಗುರುವಾರ ಅಮಾವಾಸ್ಯೆ ಅಥವಾ ಭಾನುವಾರ ಅಮಾವಾಸ್ಯೆ ಅಥವಾ ಗ್ರಹಣ ಕಾಲದಲ್ಲಿ ನೀವು 1008 ಬಾರಿ ಮಂತ್ರವನ್ನು ಜಪ ಮಾಡಬೇಕು. ಜಪ ಮಾಡಿದ ಮೇಲೆ ಅಂದಿನಿಂದನೇ ನೀವು 48 ದಿನ ಅಥವಾ 21 ದಿನ
ಈ ಥರ ನೀವು ಅನುಷ್ಠಾನವನ್ನು ಹಿಡಿದು 48 ದಿನಗಳಲ್ಲಿ ನೀವು ಏನು ಮಾಡಬೇಕು, 1 ಲಕ್ಷ ಮಂತ್ರವನ್ನು ಪರಿಪೂರ್ಣವಾಗಿ ಸಿದ್ಧಿಯನ್ನು ಮಾಡಬೇಕು. 48 ದಿನಗಳಲ್ಲಿ ನೀವು 1 ಲಕ್ಷ ಮಂತ್ರವನ್ನು ಪರಿಪೂರ್ಣವಾಗಿ ಮುಗಿಸಿದ್ದೇ ಆದರೆ ನಿಮಗೆ ಮಂತ್ರ ಅನ್ನೋದು ಸಿದ್ಧಿ ಅನ್ನೋದು ಆಗುತ್ತೆ. ತದನಂತರ ನೀವು ಈ ಒಂದು ಪ್ರಯೋಗವನ್ನು ಮಾಡಿದರೆ ಅದು ಫಲಿತಾಂಶವನ್ನು ನೀಡುತ್ತೆ. ಒಂದು ವೇಳೆ ನೀವು ಮಂತ್ರ ಸಿದ್ಧಿ ಇಲ್ಲದೆ ಏನಾದರೂ ಇಂತಹ ಪ್ರಯೋಗಗಳನ್ನು ಮಾಡಿದ್ದೇ ಆದರೆ ಅದು ರಿವರ್ಸ್ ಆಗುತ್ತೆ, ಅಂದರೆ ಏರಿಕೆ ಆಗುತ್ತೆ. ಕಟ್ಟು ಬಿಚ್ಚೋದು ಬಿಟ್ಟು ಏನಾಗುತ್ತೆ ಮತ್ತು ಪ್ರಬಲವಾಗಿ ಕಟ್ಟು ಅನ್ನೋದು ಬೀಳುತ್ತೆ. ಆದ ಕಾರಣ ದಯವಿಟ್ಟು ಮೊದಲು ಮಂತ್ರವನ್ನು ಸಿದ್ಧಿ ಮಾಡ್ಕೊಳ್ಬೇಕು. ನೀವು ಈ ಒಂದು ಮಂತ್ರವನ್ನು ಸಿದ್ಧಿ ಮಾಡ್ಕೊಳ್ಬೇಕು ಅಂದರೆ ಮೊದಲು ನೀವು ಏನು ಮಾಡಿರಬೇಕು, ಬಗಲಾಮುಖಿ ದೇವಿಯ ದೀಕ್ಷೆಯನ್ನು ಪಡೆದಿರಬೇಕು. ಬಗಲಾಮುಖಿ ದೇವಿಯ ದೀಕ್ಷೆಯನ್ನು ಪಡೆದು ಬಗಲಾಮುಖಿಯ ಮೂಲ ಮಂತ್ರ ಏನು ಇರುತ್ತೆ ಆ ಮೂಲ ಮಂತ್ರವನ್ನು ನೀವು ಸಾಧನೆಯನ್ನು ಮಾಡಿರಬೇಕು. ಬಗಲಾಮುಖಿ ದೇವಿ ಸಾಧನೆಯನ್ನು ಮಾಡಿದರೆ ಮಾತ್ರ ಇಂತಹ ಕಟ್ಟು ಬೆಚ್ಚುವಂತಹ ಬಗಲಾಮುಖಿ ಮಂತ್ರವು ನಿಮಗೆ ಉಪಯೋಗ ಅನ್ನೋದು ಆಗುತ್ತೆ. ಇದು ತುಂಬಾ ಪವರ್ಫುಲ್ ಆಗಿರುವಂತಹ ಒಂದು ಮಂತ್ರ ಹಾಗೂ ತಂತ್ರ. ಇದರಿಂದ ಭಾಳಷ್ಟು ಉಪಯೋಗ ಅನ್ನೋದು ಇದೆ. ಎಲ್ಲೇ ಯಾರೇ ಅಂತಹ ಪ್ರಬಲವಾದ ಕಟ್ಟಾಕಿರಲಿ, ಅದು ದೇವಸ್ಥಾನಗಳು ಇರ್ಬೋದು, ಆಮೇಲೆ ಅಂಗಡಿ ವ್ಯಾಪಾರ ವಹಿವಾಟು ಮಾಡುವಂತಹ ಸ್ಥಳನೇ ಇರ್ಬೋದು, ಏನು ಮಾಡಿರ್ತಾರೆ, ಜನನೇ ಇರದಂತೆ ಅಂದರೆ ಜನಾಕರ್ಷಣಾ ಶಕ್ತಿ ಇಲ್ಲದಂತೆ ಅಲ್ಲಿ ಏನು ಮಾಡಿರ್ತಾರೆ, ಕಟ್ಟನ್ನು ಮಾಡಿರ್ತಾರೆ. ಅಥವಾ ನಿಮ್ಮ ಮನೆಯ ಮೇಲೆ ಆರ್ಥಿಕವಾಗಿ ಕುಗ್ಗಲಿ ಅಂತಂದು ಕಟ್ಟುಗಳನ್ನು ಹಾಕಿರ್ತಾರೆ. ಅಥವಾ ಹೊಲಗಳಲ್ಲಿ ಹೊಲ ಬೆಳೆಯದಂತೆ ಮಾಡಬೇಕು ಅಂತ ಏನು ಮಾಡಿರ್ತಾರೆ, ಕೆಲವೊಂದು ಕಟ್ಟುಗಳನ್ನು ಹಾಕಿರ್ತಾರೆ. ಇಂತಹ ಪ್ರಬಲವಾದ ಕಟ್ಟುಗಳನ್ನು ಯಾರೇ ಹಾಕಿರಲಿ, ಎಲ್ಲೇ ಹಾಕಿರಲಿ, ಈ ಒಂದು ಮಂತ್ರ ಹಾಗೂ ತಂತ್ರದಿಂದ ಸುಲಭವಾಗಿ ಬಿಚ್ಚಬೋದು. ಬಿಚ್ಚಿದ ಮೇಲೆ ಕೆಲವೊಂದು ದಿಗ್ಬಂಧನಗಳನ್ನು ನೀವು ಮಾಡಿದ್ದೇ ಆದರೆ ಅಲ್ಲಿ ಯಾರೇ ಮತ್ತೆ ಕಟ್ಟುಗಳನ್ನು ಹಾಕೋಕ್ಕೆ ಆಗಲ್ಲ. ಯಾಕಂದರೆ ಕಟ್ಟನ್ನು ಬಿಚ್ಚಿದ ಮೇಲೆ ಮತ್ತೆ ಯಾರು ಕಟ್ಟಾಕದಂತೆ ನೀವು ಏನು ಮಾಡಬೇಕು, ದಿಗ್ಬಂಧನವನ್ನು ಮಾಡಬೇಕು. ಮಹಾ ದಿಗ್ಬಂಧನವನ್ನು ಮಾಡಿದರೆ ಯಾರೇ ಏನೇ ವಾಮಾಚಾರ ಪ್ರಯೋಗಗಳು ಮಾಡಿದರೂ ಸಹ ಅದು ಆ ಒಂದು ಜಾಗಕ್ಕೆ ಆಗಲಿ ಅಥವಾ ಅಲ್ಲಿ ವಾಸ ಮಾಡುವಂತಹ ವ್ಯಕ್ತಿಗೆ ಆಗಲಿ ಅದು ತಾಕಲ್ಲ. ತುಂಬಾ ಪವರ್ಫುಲ್ ಆಗಿರುವಂತಹ ಒಂದು ಮಂತ್ರ ಹಾಗೂ ತಂತ್ರ ಇದಾಗಿರುತ್ತೆ. ಯಾರಿಗಾದರೂ ಸಮಸ್ಯೆ ಇದ್ದರೆ ನಾನು ಸ್ಕ್ರೀನ್ ಮೇಲೆ ನಂಬರನ್ನು ಕೊಟ್ಟಿರ್ತೇನೆ, ನೀವು ನನಗೆ ನೇರವಾಗಿ ಕರೆಯನ್ನು ಮಾಡ್ಬೋದು. ಇಂತಹ ರಹಸ್ಯ ವಿದ್ಯೆಗಳನ್ನು, ತಂತ್ರಗಳನ್ನು, ಮಂತ್ರಗಳನ್ನು, ದೇವತಾ ಸಾಧನೆಗಳನ್ನು ನೀವು ಕಲಿಬೇಕು ಅಂದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು. ಜೈ ಕಾಲಭೈರವಾಯ ನಮಃ.